ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿತ್ಯ ಗೃಹಿಣಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊಸಕೋಟೆ ಹತ್ರ ಕಂಬ್ಳಿಪುರ ಅನ್ನೋ ಊರಲ್ಲಿರೋ ಕಾಟೇರಮ್ಮ ದೇವಸ್ಥಾನನ ತೋರಿಸ್ತಿದ್ದೀನಿ. ಅದಕ್ಕೆ ಅಮ್ಮ ಶಕ್ತಿಪೀಠ ಅಂತಲೂ ಕರೀತಾರೆ. ಹೋಗಬೇಕು ಅಂತ ಪ್ಲ್ಯಾನ್ ಏನಿರಲಿಲ್ಲ, ಸಡನ್ನಾಗಿ ಹೊರಟ್ವಿ ಹೋಗೋಣ ಅಂತ. ನಾವು ಮನೆಯಿಂದ ಹೊರಟಾಗಲೇ 6:30 ಆಗಿತ್ತು. ಅಲ್ಲಿಗೆ 7:45ಗೆಲ್ಲ ಹೋದ್ವಿ. ನಾವಿರೋ ಹತ್ರದಿಂದ ಅಲ್ಲಿಗೆ ಬರೀ 38 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಆದರೆ ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ ಸಂಜೆ ತುಂಬ ಟ್ರಾಫಿಕ್ ಇತ್ತು, ಹಾಗಾಗಿ ನಮಗೆ ಜಾಸ್ತಿ ಟೈಮ್ ತೊಗೋತು ಅಲ್ಲಿಗೆ ಹೋಗೋದಕ್ಕೆ. ನೋಡಿ ಇವಾಗ ಬಂದ್ವಿ. ಈ ದೇವಸ್ಥಾನದ ಎಂಟ್ರೆನ್ಸು. ನಾವು ಹೋಗ್ತಿದ್ದಂಗೆ ದೇವ್ರ ದರ್ಶನಕ್ಕೆ ಹೋದ್ವಿ. ರಶ್ ಏನಿರಲಿಲ್ಲ, ಯಾಕಂದರೆ ನಾವು ಹೋಗಿದ್ದು ಆಲ್ರೆಡಿ ಲೇಟ್ ಆಗಿತ್ತು, ಹಾಗಾಗಿ ಜನ ಸ್ವಲ್ಪ ಕಮ್ಮಿ ಇದ್ದರು. ಸೀದಾ ದೇವರ ಗರ್ಭಗುಡಿ ಹತ್ರನೇ ಹೋದ್ವಿ. ದೇವ್ರ ದರ್ಶನ ಅಂತೂ ನಮಗೆ ತುಂಬ ಚೆನ್ನಾಗಾಯಿತು. ರಶ್ ಇಲ್ಲದೆ ಇರೋದ್ರಿಂದ ನಾವು ಸ್ವಲ್ಪ ಟೈಮ್ ಅಲ್ಲೇ ನಿಂತ್ಕೊಂಡಿದ್ವಿ. ಆದರೆ ಮೊಬೈಲ್ನ ಜಾಸ್ತಿ ಯೂಸ್ ಮಾಡೋಕ್ಕಾಗಲಿಲ್ಲ ಅಲ್ಲಿ ವಿಡಿಯೋ ಮಾಡೋದಕ್ಕೆ. ಎಷ್ಟು ಆಗುತ್ತೋ ಅಷ್ಟನ್ನು ಮಾತ್ರ ಮಾಡಿದೆ. ಅಲ್ಲೇ ದೇವ್ರ ಗರ್ಭಗುಡಿ ಮುಂದೆಯೇ ಬಲಭಾಗಕ್ಕೆ ಹರಕೆ ಕಾಯಿಗಳನ್ನ ಕೊಡ್ತಾರೆ ಕಟ್ಟೋದಕ್ಕೆ. ನಾವೇನಾದರೂ ಹರಕೆ ಕಟ್ಟಬೇಕು ಅಂದರೆ ಅವ್ರ ಹತ್ರ ದುಡ್ಡು ಕೊಟ್ಟು ಆ ಕಾಯಿನ ತಗೊಂಡು ಅಲ್ಲೋಗಿ ಆಲದ ಮರಕ್ಕೆ ಕಟ್ಟಬೇಕು. ಅಲ್ಲೇ ಗರ್ಭಗುಡಿಯಿಂದ ಹೊರ ಬರಬೇಕಾದ್ರೆ ಅಲ್ಲೇ ನೋಡಿ ಮರಕ್ಕೆ ತೊಟ್ಲುಗಳು ಮತ್ತು ಚೀಟಿಗಳನ್ನ ಬರೆದಂಟಿಸಿದ್ದಾರೆ. ಮಕ್ಕಳಿಲ್ಲದೆ ಇರೋರು ಆ ಥರ ಹರಕೆಗಳನ್ನ ಕಟ್ತಾರೆ. ಇನ್ನು ಇದು ಹೊರಗಡೆ ಇರೋವಂಥ ದೇವರ ವಿಗ್ರಹ. ಒಳಗಡೆಯಿಂದ ತಂದ ಹರಕೆ ಕಾಯಿಗಳನ್ನ ಇಲ್ಲಿ ದೇವಿ ಪಾದದ ಹತ್ರ ಬಂದು ಮುಟ್ಟಿಸ್ಕೊಂಡು ಆಮೇಲೆ ಹೋಗಿ ಆಲದ ಮರನ ಪ್ರದಕ್ಷಿಣೆ ಹಾಕೋದು. ಇಲ್ಲಿನ ವಿಶೇಷತೆ ಏನಂದರೆ, ನಾವೇನಾದರೂ ಒಂದು ಹರಕೆನ ಮನಸ್ಸಲ್ಲಿ ಅಂದ್ಕೊಂಡು 9 ವಾರ ಹೋಗಿ ಅಲ್ಲಿ ಕಾಯಿನ ಕಟ್ಟಿದರೆ ಅದು 9 ವಾರದ ಒಳಗಡೆ ಈಡೇರುತ್ತೆ ಅಂತ. ನಾವು ಮೊದಲಿಗೆ ಒಳಗಡೆ ಗರ್ಭಗುಡಿ ಹತ್ರ ಕಾಯಿನ ತಗೋಬೇಕಾದ್ರೇ ಅವ್ರು ಕೇಳ್ತಾರೆ, ಏನಕ್ಕೋಸ್ಕರ ತಗೋತಿದ್ದೀರಾ ಅಂತ. ಆವಾಗ ನಾವು ಅವ್ರಿಗೆ ಹೇಳಬೇಕು, ಈ ಆರೋಗ್ಯ ಆಗ್ಬೋದು, ಇಲ್ಲ ಜಮೀನು ವಿಚಾರ ಆಗ್ಬೋದು, ನಮಗೆ ಏನು ಕೋರಿಕೆ ಇರುತ್ತೆ ದೇವ್ರ ಹತ್ರ ಅದನ್ನು ಹೇಳಬೇಕು. ಅದ್ರ ಮೇಲೆ ಅವರು ಕಾಯಿನ ಕೊಡ್ತಾರೆ. ಅಲ್ಲಿ ಚೀಟಿನಲ್ಲಿ ಈಗ ಇಂಥದಕ್ಕೆ ಇಷ್ಟಿಷ್ಟು ಸುತ್ತನ್ನು ಸುತ್ತಬೇಕು ಅಂತ ಹೇಳ್ತಾರೆ, ಬರೆದಿರುತ್ತೆ ಅದರಲ್ಲಿ. ಇಲ್ಲಿ ನೀವು ನೋಡ್ತಿರ್ಬೋದು, ಆ ದೇವ್ರ ಮುಂದೆ ಆ ತ್ರಿಶೂಲಗಳಿದೆಯಲ್ಲ ಅದಕ್ಕೆ ಚೀಟಿಗಳನ್ನ ಬರೆದು ಕಟ್ಟಿರೋದು, ಮತ್ತು ಇಲ್ಲಿ ಲಾಕ್ಗಳನ್ನ ಹಾಕಿರೋದು. ತುಂಬಾ ಈ ಲಾಕ್ಗಳನ್ನ ಹಾಕಿದ್ದಾರೆ, ಗ್ಯಾಪೇ ಇಲ್ಲ ಆ ಥರ ಹಾಕಿದ್ದಾರೆ. ನೋಡಿ ಇಲ್ಲಿ ಈ ಥರ ಆಲದ ಮರನ ಆ ಕಾಯಿನ ಕೈನಲ್ಲಿ ಇಟ್ಕೊಂಡು ಸುತ್ತಕ್ಕೂ ಸುತ್ತಿದ್ದಾರೆ. ಆಲದ ಮರದಲ್ಲೂ ಅಷ್ಟೇ ತುಂಬಾ ಕಾಯಿಗಳು ಕಟ್ಟಿದ್ದಾರೆ, ಗ್ಯಾಪೇ ಇಲ್ಲ ಆ ಥರ ಕಟ್ಟಿದ್ದಾರೆ. ಒಂದು ಆಲದ ಮರದ ಬೇರು ಖಾಲಿ ಇಲ್ಲ ಆ ಥರ ಕಟ್ಟಿದ್ದಾರೆ. ಅವ್ರ ಚೀಟಿನಲ್ಲಿ ಇಷ್ಟಿಷ್ಟು ಸುತ್ತು ಅಂತ ಬರೆದಿರುತ್ತೆ, ಅದ್ರ ಪ್ರಕಾರ ಅವರು ಸುತ್ತಾರೆ. ಇವಾಗ 108 ಸುತ್ತು ಅಂತ, 112 ಈ ಥರ ಎಲ್ಲ ಇರುತ್ತೆ. ಅವರು ಒಂದೇ ಸಲ ಸುತ್ತೋದಕ್ಕಾಗಲಿಲ್ಲ ಅಂದರೆ ಅದನ್ನು 9 ವಾರಕ್ಕೆ ಅವರು ಡಿವೈಡ್ ಮಾಡಿಕೊಂಡು ಸುತ್ತಬಹುದಂತೆ. ಇನ್ನು ಕೆಲವರು ಇಲ್ಲ ಒಂದೇ ಸಲ ಸುತ್ತಬೇಕು, ಪೂರ್ತಿ ಸುತ್ತನೂ ಬಂದರೆ ಸುತ್ತೋಕ್ಕಾಗಲ್ಲ ಅಂತ ಅಲ್ಲೇ ಆಲದ ಮರದ ಬೇರುಗಳನ್ನ ಸುತ್ತಿದ್ದಾರೆ. ನಾವು ಹೋಗಿದ್ದು ಅಷ್ಟು ಲೇಟ್ ಆದ್ರೂ ಅಲ್ಲಿ ಆಲದ ಮರ ಸುತ್ತೋ ಹತ್ರ ಅಂತೂ ತುಂಬ ಜನ ಇದ್ದರು. ದೇವ್ರ ದರ್ಶನ ಫ್ರೀಯಾಗಾಯಿತು, ಆದರೆ ಇಲ್ಲಿ ಪ್ರದಕ್ಷಿಣೆ ಹಾಕೋರಂತೂ ಇನ್ನೂ ತುಂಬ ಜನ ಇದ್ದರು. ಅಮಾವಾಸ್ಯೆ ಹುಣ್ಮೆಗಳಲ್ಲಂತೂ ತುಂಬಾ ರಶ್ ಇರುತ್ತಂತೆ. ಸುಮಾರು 300-350 ವರ್ಷಗಳ ಹಳೆಯ ದೇವಸ್ಥಾನ ಇದು. ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು. ಅಲ್ಲಿ ಆ ಆಲದ ಮರದ ಕೆಳಗಡೆ ಆ ಸೀಟ್ ಇದೆಯಲ್ಲ, ಅಲ್ಲಿ ಮುನೀಶ್ವರ ದೇವರ ವಿಗ್ರಹ ಇದೆ. ನೋಡಿ ತುಂಬಾ ಕಾಯಿಗಳನ್ನ ಕಟ್ಟಿದ್ದಾರೆ. ದೇವರ ದರ್ಶನ ಒಂದು 8:30-9 ಗಂಟೆವರೆಗೂ ಸಿಗುತ್ತೆ. ಆದರೆ ಕಾಯಿ ಕಟ್ಟಬೇಕು, ಹರಕೆ ಕಟ್ಟಬೇಕು ಅನ್ನೋರು 8 ಗಂಟೆ ಒಳಗಡೆನೇ ಹೋಗಬೇಕು. 8 ಗಂಟೆಗೇ ಲಾಸ್ಟಲ್ಲಿ ಹರಕೆ ಕಾಯಿನ ಕೊಡೋದು. ಸಂಡೇ ದೇವಸ್ಥಾನ ತುಂಬ ರಶ್ ಇರುತ್ತೆ. ಅಲ್ಲಿ ಹರಕೆ ಕಾಯಿನ ತೊಗೊಳೋದಕ್ಕೆ 150 ರೂಪಾಯಿ ಕ್ಯೂ ಮತ್ತು 300 ರೂಪಾಯಿ ಕ್ಯೂ ಅಂತಲೇ ಸಪ್ರೇಟ್ ಇರುತ್ತಂತೆ. ವೀಕ್ ಡೇಸ್ನಲ್ಲಿ ಸ್ವಲ್ಪ ಕಮ್ಮಿ ಇರಬಹುದೇನೋ ಸಂಡೇಗಿಂತ ಅನಿಸುತ್ತೆ. ಯಾರಿಗಾದ್ರೂ ಹೋಗಬೇಕು ಅನಿಸಿದರೆ ಆದಷ್ಟು ವೀಕ್ ಡೇಸ್ನಲ್ಲೇ ಪ್ಲ್ಯಾನ್ ಮಾಡ್ಕೊಳ್ಳಿ. ನಮ್ಮ ಶ್ರಮ ಮತ್ತು ಭಕ್ತಿ ಜೊತೆಗೆ ದೇವಿಯ ಆಶೀರ್ವಾದ ಇದ್ದರೆ ಯಾವುದೇ ಕೆಲಸನಾದರೂ ಆಗೇ ಆಗುತ್ತೆ.
ಅನ್ನೋದೊಂದು ನಂಬಿಕೆ. ಹಾಗೆ ಆ ದೇವಿ ಅನುಗ್ರಹ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಧನ್ಯವಾದಗಳು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆಯೇ ನನ್ನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.